ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಡಿಸಿಎಂ ಸ್ಥಾನ ನೀಡಬೇಕು ಅಂತೇಳಿ ಆಗ್ರಹಿಸಿ ಮುಸ್ಲಿಂ ಮುಖಂಡರುಗಳು, ವಿವಿಧ ಕನ್ನಡ ಪರ ದಲಿತ ಪರ ಸಂಘಟನೆ ಕಾರ್ಯಕರ್ತರು ಚನ್ನಪಟ್ಟಣದಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. ಈಗಾಗಲೇ ಮೊದಲ ಪಟ್ಟಿಯಲ್ಲಿ ಅವರ ಹೆಸರು ಬರಲಿಲ್ಲ, ಈಗ ಎರಡನೇ ಪಟ್ಟಿಯಲ್ಲಾದ್ರೂ ಕೂಡ ಅವರಿಗೆ ಹೆಸರನ್ನ ಘೋಷಣೆ ಮಾಡಿ ಡಿಸಿಎಂ ಮಾಡಬೇಕು ಅಂತೇಳಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ಪೊಲೀಸ್ ವೃತ್ತದ ಬಳಿ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲೂ ಕೂಡ ಆ ಒಂದು ಪೋಸ್ಟರ್ಗಳನ್ನ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ಗೆ ಡಿಸಿಎಂ ಮಾಡಬೇಕು ಅಂತ ಹೇಳಿ ಅವರ ಪರವಾಗಿ ಘೋಷಣೆಗಳು ಕೂಡ ಜೊತೆ ಕೂಡ ಅನ್ಯಾಯ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅವ್ರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಯಾಕಾಗಿ ಪ್ರತಿಭಟನೆ, ಏನ್ ನಿಮ್ಮ ಒತ್ತಾಯ ಸರ್? ಸರ್, ಇವತ್ತು ಚನ್ನಪಟ್ಟಣದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಉದ್ದೇಶ ಏನು ಅಂದರೆ, ಈಗ ತಾನೇ 4 ದಿನದ ಮುಂಚೆ ನಮ್ಮ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅದರಲ್ಲಿ 13 ಜನ ಹೊಸ ಸಚಿವರನ್ನು ತಗೊಂಡಿದ್ದಾರೆ. ಅದರಲ್ಲಿ BZ ಜಮೀರ್ ಅಹಮದ್ ಖಾನ್ ಅವರನ್ನ ಕೈ ಬಿಟ್ಟಿದ್ದಾರೆ. ಅವರು ಯಾಕಂದರೆ ಒಬ್ಬರು ಸರ್ವಜನಾಂಗದ ನಾಯಕ, ಒಬ್ಬ ಸಮುದಾಯದ ನಾಯಕ ಅಲ್ಲ. ಎಲ್ಲ ರಾಜ್ಯದಲ್ಲಿ ಎಲ್ಲ ಜನಾಂಗದವರು ಅವ್ರನ್ನ ಪ್ರೀತಿಯಿಂದ ಅವರು ಮೆಚ್ಕೋತಾರೆ. ಯಾಕಂದರೆ ಅವ್ರ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ನೋಡ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ದಿನ ಪ್ರತಿಭಟನೆ ಆಯ್ತಾ ಇದೆ. ಅದರಲ್ಲಿ ಬರೀ ಮುಸ್ಲಿಂ ಸಮುದಾಯ ಅಲ್ಲ, ಎಲ್ಲ ಜಾತಿ ಧರ್ಮದ ಸಮುದಾಯದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಗೆ ಏನಂದರೆ, ಈಗೇನು 2ನೇ ಹಂತಕ್ಕೆ ಏನು ಹೊಸ ತಿರ್ಗಾ ಸಚಿವ ಸಂಪುಟ ಒಂದು 20 ಜನ ಸೇರ್ಪಡೆ ಆಯ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ BZ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ತಗೊಂಡು ಅವ್ರಿಗೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಮಾಡಬೇಕಂತ ನಮ್ಗೆಲ್ಲ ಒತ್ತಾಯ, ಅವ್ರ ಅಭಿಮಾನಿಗಳ ಒತ್ತಾಯ. ಮೊದಲ ಪಟ್ಟಿಯಲ್ಲಿ ಸಿಗೋದ ನಿರೀಕ್ಷೆ ಇದೆಯಾ? ಹೌದು, ನಮಗೆ 100% ನಿರೀಕ್ಷೆ ಇದೆ. 2ನೇ ಪಟ್ಟಿನಲ್ಲಿ ಎಲ್ಲರೂ ಹೈಕಮಾಂಡು ಏನು ಇವತ್ತು ಸುರ್ಜೇವಾಲಾ ಅವರು ಬಂದಿದ್ದಾರೆ, ಅವರೆಲ್ಲ ಈಗ ಎಲ್ಲ ಮೀಟಿಂಗ್ಗಳು ಮಾಡ್ತಾವ್ರೆ. ಸೀನಿಯರ್ ಸುಮಾರು ಜನಗೂ ಮಿನಿಸ್ಟ್ರಿ ತಪ್ಪೋಗದೆ. ಮಂಡ್ಯ ಡಿಸ್ಟಿಕ್ನಲ್ಲೂ ಮಿನಿಸ್ಟ್ರು ಕೊಳ್ಳಿಲ್ಲ, ರಾಮನಗರ ಡಿಸ್ಟಿಕಲ್ಲೂ ಕೊಳ್ಳಿಲ್ಲ. ಆಮೇಲೆ ನಮ್ಮ BZ ಜಮೀರ್ ಅಹಮದ್ ಖಾನ್ ಸರ್ವ ಜನಾಂಗದ ನಾಯಕ ಇರೋದ್ರಿಂದ 36 ಸೀಟ್ ಈ ಸರ್ಕಾರ ಬರಬೇಕು ಅಂದರೆ 36 ಸೀಟ್ ಗೆಲ್ಸ್ಕೊ ಬಂದಿರೋದು ಜಮೀರ್ ಅಹಮದ್ ಖಾನು. ಮೈನಾರಿಟೀಸ್ 90% ವೋಟ್ ಹಾಕ್ಸಿರೋ ಜಮೀರ್ ಅಹಮದ್ ಖಾನು. ಆ ಮಾಸ್ ಲೀಡರು ನಮಗೆ DCM ಬೇಕೇ ಬೇಕು. ಮುಖ್ಯಮಂತ್ರಿ ಎಲ್ಲ ನಮ್ಮ ಮಿನಿಸ್ಟ್ರಿನೂ ಬೇಕು. ಇನ್ನು ಮುಂದೆ ಏನಂದರೆ, ಅಂಥ ನಮ್ಮ ಮುಸ್ಲಿಂ ಜನಾಂಗದಲ್ಲಿ ಲೀಡರ್ಸಲ್ಲಿ ಅಂಥ ಮಾಸ್ ಲೀಡರ್ ಯಾರೂ ಇಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿಗೂ ಅವಶ್ಯಕತೆ ಇದೆ, ರಾಹುಲ್ ಗಾಂಧಿಗೂ ಅವಶ್ಯಕತೆ ಇದೆ. ನಮ್ಮ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗೆ ಕಳಕಳಿ ಮನವಿ. ಇದನ್ನು ಎಲ್ಲರೂ ನಮ್ಮ ಚನ್ನಪಟ್ಟಣ ಜನಾಂಗ ಎಲ್ಲ ಸೇರಿ ಏನು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ, ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಇದಿಷ್ಟು ಕೂಡ DCM ಸ್ಥಾನ ನೀಡಬೇಕು ಅಂತೇಳಿ ಇಲ್ಲಿರುವಂತಹ ಕಾರ್ಯಕರ್ತರು ಒತ್ತಾಯ ಮಾಡ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.